ಓಕೆ, ಇನ್ನು ಮೈಸೂರಿಗೆ ಹೋಗೋಣ. ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ. ಅಲ್ಲಿ ಯದುವೀರ್ ಒಡೆಯರ್ ವರ್ಸಸ್ ಲಕ್ಷ್ಮಣ್, ಭಾರಿ ಜಿದ್ದಾಜಿದ್ದಿನ ಪೈಪೋಟಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಕೊಡಗು ಕ್ಷೇತ್ರದಲ್ಲಿ ಯಾರಿಗೆ ಗೆಲುವು ಅಂತ, ಯಾಕೆಂದ್ರೆ ಈ ಸರ್ತಿ 70.62% ವೋಟಿಂಗ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಮತದಾನ ಆಗಿದೆ. ಯದುವೀರ್ ಒಡೆಯರ್ ವರ್ಸಸ್ ಕಾಂಗ್ರೆಸ್ನ ಲಕ್ಷ್ಮಣ್, ಹೈ ವೋಲ್ಟೇಜ್ ಕ್ಷೇತ್ರ. ಮೈಸೂರಿನ ಲೆಕ್ಕಾಚಾರ ಜೋರಾಗಿದೆ. ಏನು ಎತ್ತ ಅಂತಕ್ಕಂಥದ್ದೆಲ್ಲ ನಿಮಗೆ ಅಂದರೆ ವಿಧಾನಸಭಾ ಕ್ಷೇತ್ರವಾರು ಹೇಳಬೇಕು ಅಂತಂದರೆ, ಮಡಿಕೇರಿನಲ್ಲಿ 75.41% ವೋಟಿಂಗ್ ಆಗಿದೆ. ವಿರಾಜಪೇಟೆನಲ್ಲಿ 73.88%, ಪಿರಿಯಾಪಟ್ಟಣ 80.19%, ಹುಣಸೂರು 77.91%, ಚಾಮುಂಡೇಶ್ವರಿ 73.40%, ಕೃಷ್ಣರಾಜ 60.87%, ಚಾಮರಾಜ 60.98%, ನರಸಿಂಹರಾಜ 65.55%. ಸ್ವಲ್ಪ ಮೈಸೂರು ನಗರದಲ್ಲಿ ಸ್ವಲ್ಪ ಕಡಿಮೆ ಇದೆ ಪರ್ಸೆಂಟೇಜ್. ಬಟ್ ನಿಮಗೆ ಮಡಿಕೇರಿ ಓಕೆ, ವಿರಾಜಪೇಟೆ ಓಕೆ, ಪಿರಿಯಾಪಟ್ಟಣ, ಹುಣಸೂರು, ಚಾಮುಂಡೇಶ್ವರಿ ಎಲ್ಲ ಓಕೆ. ಇನ್ನು 3 ಕ್ಷೇತ್ರದಲ್ಲಿ ಸ್ವಲ್ಪ ಕಡಿಮೆ 60%, 62% ವೋಟಿಂಗ್ ಆಗಿದೆ. ಲೋಕಸಭಾ ಚುನಾವಣೆಗೆ ಬಹಳ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದೆ. ಈಗ ಮತಯಂತ್ರಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯವೂ ಕೂಡ ಭದ್ರವಾಗಿದೆ. ಇಷ್ಟು ದಿನಗಳ ಕಾಲ ಬಿರು ಬಿಸಿನಲ್ಲಿ ಪ್ರಚಾರ ನಡೆಸಿದಂತಹ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರೀಗ ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸ್ವಲ್ಪ ರಿಲ್ಯಾಕ್ಸ್ ಅಲ್ಲಿ ಇದ್ದಂಗೆ ಕಾಣ್ತಾ ಇದ್ದೀರಾ. ಬಹಿರಂಗ ಪ್ರಚಾರ ಮುಗಿದಿದೆ, ಚುನಾವಣೆ ದಿನಾನೂ ಕೂಡ ಮುಗಿದಿದೆ. ಸೊ ಅದರಿಂದ ಒಂದು ಜಾಗದಲ್ಲೇ ಇದ್ದು ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸುವಂಥದ್ದು ಅವಕಾಶ ಸಿಕ್ಕಿದೆ. ಅದರಿಂದ ಒಂದು ಸ್ವಲ್ಪ ಮೂವ್ಮೆಂಟ್ ಇಲ್ಲದೆ ಇರೋದ್ರಿಂದ ಎಲ್ಲರೂ ವಿಶ್ರಾಂತಿಯಲ್ಲಿ ಇದ್ದಾರೆ. ಕಳೆದ ಬಾರಿಗೆ ಕಂಪೇರ್ ಮಾಡೋದಾದರೆ ಈ ಬಾರಿ ಒಂದಿಷ್ಟು ಪರ್ಸೆಂಟೇಜ್ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ನಿಮ್ಮ ಫಲಿತಾಂಶದ ದೃಷ್ಟಿಯಿಂದ ಇದೆಷ್ಟರ ಮಟ್ಟಿಗೆ ಪ್ರಭಾವ ಅನ್ನಿಸ್ತದೆ? ಅದು ನಮ್ಮ ಪರವಾಗಿ ಆಗುತ್ತೆ. 2 ಪಾಯಿಂಟ್ ಜಾಸ್ತಿ ಆಗಿದೆ, 2 ಪಾಯಿಂಟ್ ಚಿಲ್ಲರೆ. ಅದರಿಂದ ನಮ್ಮ ಪರವಾಗಿ ಆಗುತ್ತೆ. ನಾನು ಹೇಳಿದ್ದೀನಿ ಬೇಕಾದಷ್ಟು ಕಡೆಯೂ ಕೂಡ ವೋಟರ್ಸ್ಗಳು BJP 70-80% ಇದ್ದಾರೆ. ಅದರಲ್ಲಿ ವೋಟಿಂಗ್ ಆಗೋದು 20-30% ಅಷ್ಟೇ. ಸೊ ಅದರಿಂದ ಈ ಸಂಖ್ಯೆ ಜಾಸ್ತಿ ಆಗ್ತಾ ಹೋದರೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ. ಈ 8 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಲ್ಲದರಲ್ಲೂ ಕೂಡ ಹೆಚ್ಚು ಕಡಿಮೆ ಬಹುತೇಕ ಕ್ಷೇತ್ರಗಳಲ್ಲಿ ಹೆಚ್ಚಾಗಿರೋದ್ರಿಂದ ನಿಮ್ಮ ಫಲಿತಾಂಶ ಅದು ಸಂಖ್ಯೆ ಪ್ರಮಾಣ ಕೂಡ ಹೆಚ್ಚು ಮಾಡ್ಬೋದಾ ನಿಮ್ಮ? ಇಲ್ಲ, ಆಗುತ್ತೆ. ಅದು ನಮ್ಮ ಪರವಾಗಿ ಇರುತ್ತೆ. ಸಿಟಿ ಕಡೆ ಆಫ್ಕೋರ್ಸ್ ನಿರೀಕ್ಷೆ ಇತ್ತು, ಗ್ರಾಮೀಣ ಭಾಗದಿಂದ ಇಲ್ಲಿ ಕಡಿಮೆ ಇದ್ದೇ ಇರುತ್ತೆ ಅಂತ ಯಾವಾಗಲೂ ನಿರೀಕ್ಷೆ ಮಾಡ್ತಾಯಿತ್ತು. ಅದು ಇವತ್ತಿನ ಟ್ರೆಂಡ್ ಅಲ್ಲ, ಭಾಳ ಚುನಾವಣೆಯಲ್ಲಿ ಆ ಟ್ರೆಂಡ್ ಇರುವಂಥದ್ದು. ಆದರೆ ಎಲ್ಲ ಒಂದು ಸಂಪೂರ್ಣವಾಗಿ ಇದು ನೋಡುವಾಗ ಒಳ್ಳೆ ಮತದಾನ ಆಗಿದೆ. CM ಪದೇ ಪದೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ವೋಟಿಂಗ್ ಆಗೋದಕ್ಕೆ ಮೊದಲು ಒಂದು ಲೆಕ್ಕಾಚಾರ, ವೋಟಿಂಗ್ ಆದ ನಂತರದ ಒಂದು ಲೆಕ್ಕಾಚಾರ. ಯಾಕೆಂದರೆ ಎಲ್ರಿಗೂ ಗೊತ್ತಿರುತ್ತೆ ಅವರವರ ಕ್ಷೇತ್ರದಲ್ಲಿ ಎಷ್ಟೆಷ್ಟು ವೋಟಿಂಗ್ ಆಗಿದೆ, ಏನು ಎತ್ತ ಅಂತ. ಆ ಲೆಕ್ಕಾಚಾರ ಇಟ್ಕೊಂಡು ಹೇಳೋದಾದರೆ ಸೋಲು ಗೆಲುವಿನ ಮಾತುಕತೆ ಕ್ಷೇತ್ರದಲ್ಲಿ ಹೇಗೆ ನಡೀತಾ ಇದೆ? ಅರವಿಂದ್, BJP ಮತ್ತು ಕಾಂಗ್ರೆಸ್ ಇಬ್ಬರ ನಡುವೆಯಲ್ಲೂ ಕೂಡ ನಾವು ಗೆಲ್ತೇವೆ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ. ಏನು ಒಂದು ಸೈಡ್ ಮ್ಯಾಚ್ ಆಗೋಗಿದೆ. ಹಾಗಾಗಿ ಈಗಾಗಲೇ ಒಂದು ಪಕ್ಷದವರಿಗೆ ಗೊತ್ತಾಗ್ತಾ ಇದೆ ನಾವು ಸೋಲ್ತಾ ಇದ್ದೀವಿ ಅನ್ನೋ ಥರದ ವಾತಾವರಣ ಮೈಸೂರಿಲ್ಲ. ಆ ಮಟ್ಟಕ್ಕೆ ಕಾಂಗ್ರೆಸ್ ಮತ್ತು BJP ಜಿದ್ದಾಜಿದ್ದಿನ ಚುನಾವಣೆಯನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡಿರುವಂಥದ್ದು. ಯಾಕೆಂದರೆ ಕಳೆದ 2 ಚುನಾವಣೆಗಳಲ್ಲೂ ಕೂಡ ಗಮನಿಸಿ, ಪರ್ಟಿಕ್ಯುಲರ್ 2019 ಚುನಾವಣೆಯನ್ನು, ಲೋಕಸಭಾ ಚುನಾವಣೆಯನ್ನು ನಾವು ಗಮನಿಸಿದ್ದೇವೆ. ಆಲ್ಮೋಸ್ಟ್ ಆಲ್ ಒನ್ ಸೈಡ್ ಅನ್ನೋ ರೀತಿಯಲ್ಲಿ ಭಾವನೆಗಳು ಶುರುವಾಗ್ಬಿಟ್ಟಿದ್ವು. ಯಾಕೆಂದರೆ ಅವತ್ತಿನ ರಾಜಕಾರಣ, ಅವತ್ತಿನ ಮೈತ್ರಿಯ ವ್ಯತ್ಯಾಸಗಳು. ಆದರೆ ಈ ಬಾರಿ BJP ಮತ್ತು JDS ನಡುವೆ ಮೈತ್ರಿ ಇದ್ರೂ ಕೂಡ ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಕಾಣ್ತಾ ಇರೋದಕ್ಕೆ ಪ್ರಮುಖವಾದಂಥ ಕಾರಣ NR ಕ್ಷೇತ್ರ ಅರವಿಂದ್. ಯಾಕೆಂದರೆ NR ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತಲೂ ಕೂಡ 5% ಮತ ಹೆಚ್ಚಾಗಿರುವಂಥದ್ದು. NR ಕ್ಷೇತ್ರ ಮುಸ್ಲಿಂ ಸಮುದಾಯದ ಮತಗಳು ಹೆಚ್ಚಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ತನ್ನ ಕಾನ್ಫಿಡೆನ್ಸನ್ನು ಆ ಕ್ಷೇತ್ರದ ಮೂಲಕವಾಗಿ ಬಿಲ್ಡ್ ಮಾಡ್ಕೊಳ್ತಾ ಇದೆ. ಆದರೆ BJPಯು ಕೂಡ ಅದೇ ಕ್ಷೇತ್ರದಿಂದಲೇ ತನ್ನ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ಕೊಳ್ತಾ ಇರುವಂಥದ್ದೇ ಬಹಳ ವಿಚಿತ್ರ ಅನ್ನಿಸ್ತಾ ಇರುವಂಥದ್ದು. BJPಯ ಲೆಕ್ಕಾಚಾರದ ಪ್ರಕಾರವಾಗಿ NR ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತಲೂ ಕೂಡ ದೊಡ್ಡ ಮಟ್ಟದ ಲೀಡ್ ಕಾಂಗ್ರೆಸ್ಗೆ ಬರೋದಿಲ್ಲ. ಏನು ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ ಅದು ಹಿಂದೂ ಸಮುದಾಯದವರು ಅತಿ ಹೆಚ್ಚಿನ ಈ ಹಿಂದೆ ಮತದಾನ ಇಲ್ಲದೇ ಇರುವಂಥವರು ಬಂದು ಮತದಾನ ಮಾಡಿದ್ದಾರೆ. ಈ ಬಾರಿ ಅದು ಯದುವಂಶದ ಕುಡಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅತಿ ಹೆಚ್ಚಿನ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು BJPಯ ಲೆಕ್ಕಾಚಾರ ಆಗಿದೆ. ಹಾಗಾಗಿ 2 ಪಾರ್ಟಿಯವರಲ್ಲೂ ಕೂಡ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಆದರೆ ಅರವಿಂದ್, ಓಕೆ, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.